ನಮಸ್ಕಾರ. ಉಜಿರೆಯ ಶ್ರೀ ಜನಾರ್ದನ ಸ್ವಾಮಿಯ ಬ್ರಹ್ಮಕಲಶೋತ್ಸವಕ್ಕೆ ವಿವಿಧ ರೀತಿಯಲ್ಲಿ ಸಜ್ಜುಗೊಳ್ತಾ ಇದೆ. ಬೇರೆ ಬೇರೆ ಮಂಟಪಗಳಾಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು, ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ವ್ಯವಸ್ಥೆಗಳಾಗಿರ್ಬೋದು, ಎಲ್ಲವೂ ಬಾರಿ ಸಕಲ ಸಿದ್ಧತೆಗಳೊಂದಿಗೆ ತಯಾರಾಗ್ತಾ ಇದೆ. ನಾವು ಒಬ್ಬರು ವ್ಯಕ್ತಿ ಜೊತೆಗಿದ್ದೇವೆ. ಈ ವ್ಯಕ್ತಿಯ ಮುಖ ಎಲ್ರಿಗೂ ಚಿರಪರಿಚಿತ. ಉಜಿರೆಯಲ್ಲಿ ಯಾವುದೇ ಒಂದು ಸೇವಾ ಕಾರ್ಯ ಇರಲಿ, ಆ ಸೇವಾ ಕಾರ್ಯದಲ್ಲಿ ಈ ವ್ಯಕ್ತಿ ಇರ್ತಾರೆ. ಅವರೇ ಯಾರು ಅಲ್ಲ, ರಾಮಚಂದ್ರ ಶೆಟ್ಟರು ಸರ್. ನಮಸ್ತೆ. ನಮಸ್ತೆ ಸರ್. ಶ್ರೀರಾಮನ ಹೆಸರನ್ನ ಇಟ್ಕೊಂಡಿದ್ದೀರಿ, ಅದೇ ರೀತಿ ಸೇವೆಯನ್ನು ಈ ಸಮಾಜದಲ್ಲಿ ಮಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಉಜಿರೆ ಎಲ್ಲ ಕಡೆಗಳಲ್ಲಿ ನೀವು ಇರ್ತೀರಿ. ಜನಾರ್ದನ ಸ್ವಾಮಿ ದೇವಸ್ಥಾನದಲ್ಲಂತೂ ಮೊದಲಿಗೆ ನೀವು, ಅದ ನಂತರ ಅಲ್ಲಿ ಸ್ಮಶಾನದ ಸೇವೆ ಆಗಿರ್ಬೋದು, ಕಸದ ಸೇವೆ ಆಗಿರ್ಬೋದು, ಎಲ್ಲ ರೀತಿಯಲ್ಲೂ ಸೇವೆನೆ. ಸೇವೆ ನಿಮ್ಮ ಒಂದು ಬದುಕು ಅಂತ ಆಗಿದೆ. ಎಲ್ಲರೂ ದೇವರು ನನಗೆ ಎಲ್ಲ ಅವಕಾಶ ಕೊಟ್ಟಿದ್ದಾರೆ. ಹಾಗೆ ಅವಕಾಶ ಕೊಟ್ಟದ್ದನ್ನು ನಾನು ಉಪಯೋಗಿಸಿಕೊಳ್ತಾ ಇದ್ದೇನೆ ಅಷ್ಟೇ. ಅದು ಸೇವೆಯ ಅಲ್ಲ, ಸಂಬಳ ತಗೊಂಡ ಎಂತ ಗೊತ್ತಿಲ್ಲ. ಒಟ್ಟು ಕೆಲಸ ಮಾಡ್ತಾ ಇದ್ದೇನೆ. ನನಗೂ ಸಮಾಧಾನ ಉಂಟು, ಜನರಿಗೆ ಸಮಾಧಾನ ಉಂಟು ಎಲ್ಲ ಗೊತ್ತಿಲ್ಲ, ನನಗೆ ಅಂತೂ ಸಮಾಧಾನ ಉಂಟು. ಅದು ನಾನು ಆಗ್ಲೇ ಹೇಳಿದ ಹಾಗೆ, ಸೇವೆ ಅಂತ ಸಂದರ್ಭದಲ್ಲಿ ನಿಮ್ಮ ಮುಖನೇ ನೆನಪು ಬರುತ್ತೆ. ಮತ್ತೆ ನೀವು ಈ ಉಜಿರೆಯ ಎಲ್ಲ ಕೆಲಸಗಳು, ಊಟದ ವಿಚಾರದಲ್ಲಂತೂ ಮೊದಲಿಗರಾಗಿರ್ತೀರಿ. ಅಲ್ಲಿ ಬಡಿಸೋದಾಗಿರ್ಬೋದು, ಅವರಿಗೆ ಆಹಾರ ತಂದುಕೊಡೋದಾಗಿರ್ಬೋದು, ಎಲ್ಲದರಲ್ಲೂ ಅಲ್ವಾ? ಖಂಡಿತ. ಈಗ ಕೂಡ ಒಂದು ದೊಡ್ಡ ಜವಾಬ್ದಾರಿ ಸಿಕ್ಕಿದೆ. ಖಂಡಿತ. ಈ ಬಾರಿಯ ಬ್ರಹ್ಮಕಲಶೋತ್ಸವ ಜವಾಬ್ದಾರಿ ನಾನು ಸುಮಾರು ಒಂದು 35-40 ವರ್ಷದಿಂದ ಈ ಊಟದ ವ್ಯವಸ್ಥೆಯಲ್ಲಿ ತೊಡಗಿಸಿಕೊಂಡಿದ್ದೇನೆ. ಮೊದಲು ಉಜಿರೆಯಲ್ಲಿ ದೊಡ್ಡ ದೊಡ್ಡ ರಾಜ್ಯ ಮಟ್ಟದ ಸ್ಪೋರ್ಟ್ಸ್ ಕಾರ್ಯಕ್ರಮ 3 ದಿವಸದ್ದು 4 ದಿವಸದ್ದು ವಾರದ್ದೆಲ್ಲ ಆಗುವಾಗ ನಾವು ಉಜಿರೆ ಗ್ರೌಂಡ್ನಲ್ಲಿ, ಉಜಿರೆಯ ಎಲ್ಲ RSSನ ಸ್ವಯಂ ಸೇವಕರು, ನಮಗೆ ಬೆಳಿಗ್ಗೆ ಮತ್ತು ರಾತ್ರಿಗೆ ವ್ಯವಸ್ಥೆಗೆ ಉಜಿರೆಯ RSSನ ಸ್ವಯಂ ಸೇವಕರು, ಆ ವ್ಯವಸ್ಥೆಯನ್ನು ನೋಡಿಕೊಳ್ಳಲಿಕ್ಕೆ ನಮ್ಮ ಹರ್ಷೇಂದ್ರ ಕುಮಾರ್ ಬರ್ತಿದ್ದರು. ಹರ್ಷೇಂದ್ರ ಕುಮಾರ ಶಿಸ್ತನ್ನೇ ನಾನು ಪಾಲಿಸಿಕೊಂಡು, ಅವರು ಹೇಳಿದ್ದನ್ನೆಲ್ಲ ಕೇಳಿಕೊಂಡು ಅವರ ವ್ಯವಸ್ಥೆಯ ರೀತಿಯಲ್ಲಿ ನಾನು ಮಾಡ್ತಾ ಇದ್ದೇನೆ. ಹಾಗೆ ಸುರಿಯದ ಬ್ರಹ್ಮಕಲಶ ಇರ್ಬೋದು, ಸೌತರ್ಕದ ಬ್ರಹ್ಮಕಲಶ, ಮಲೆಬೆಟ್ಟಿನ ಬ್ರಹ್ಮಕಲಶ, ಪಜಿರಡ್ಕದ ಬ್ರಹ್ಮಕಲಶ, ಮತ್ತು ಮಲೆಬೆಟ್ಟು ಕೊಯ್ಯೂರು ಮಲೆಬೆಟ್ಟಿನ ಬ್ರಹ್ಮಕಲಶ, ಉಜಿರೆಯ 3ನೇ ಬ್ರಹ್ಮಕಲಶ ಇದು. ಸುರಿನ ವರ್ಷವೇ ನಾವು ಭಾರಿ ವಿಜೃಂಭಣೆಯಿಂದ, ಯಾವುದೇ ಕೊರತೆಗಳು ಗೊಂದಲಗಳು ಇಲ್ಲದೆ ನಾವು ಯಶಸ್ವಿಯಾಗಿ ಈ ಬ್ರಹ್ಮಕಲಶವನ್ನು ನಿರ್ವಹಿಸಿದ್ದೇವೆ. ಆ ಟೈಮ್ನಲ್ಲಿ ಜನ ಈ ಮೊಬೈಲ್ ಇಲ್ಲದ ಕಾಲ, ಅದು ಕೂತ್ಕೊಂಡು ಎಲೆ ಹಾಕಿ ಕೂತ್ಕೊಂಡು ನೆಲದಲ್ಲಿ 1400 ಜನರಿಗೆ ನಾವು ಊಟ ಬಡಿಸಿದ್ದೇವೆ 9 ದಿವಸ. ಅದೊಂದು ದೊಡ್ಡ ಸಾಹಸ ನಮ್ಮದು. ಧರ್ಮಸ್ಥಳದಿಂದ ಟ್ಯಾಂಕರ್ನಲ್ಲಿ ಸೆಗಣಿ ಬರ್ತಿತ್ತು, ಪ್ರತಿದಿನ ಸೆಗಣಿ ಗುಡಿಸೋದು ಮಧ್ಯಾಹ್ನ ಊಟ ಆದ ನಂತರ, ಆಮೇಲೆ ಕೂತ್ಕೊಂಡು ಊಟ ಮಾಡೋದು. ಹಾಗೆ ಅದು ಸಹ ಭಾರಿ ಯಶಸ್ವಿಯಾಗಿದೆ. ಆಮೇಲೆ 2ನೇ ಬ್ರಹ್ಮಕಲಶವು ಹಾಗೆ ಆಗಿದೆ. 2ನೇ ಬ್ರಹ್ಮಕಲಶದಿಂದ ನಾನು ಯಾವುದೇ ಯೂಸ್ ಆ್ಯಂಡ್ ಥ್ರೋವನ್ನು ಯೂಸ್ ಮಾಡೋದಿಲ್ಲ. ನಾನು ಯಾವ ಕಾರ್ಯಕ್ರಮಕ್ಕೆ, ಊಟಕ್ಕೆ, ವ್ಯವಸ್ಥೆಗೆ ಹೋದರೆ ಯೂಸ್ ಆ್ಯಂಡ್ ಥ್ರೋ ಇದ್ದಲ್ಲಿಗೆ ನಾನು ಹೋಗುವುದೇ ಇಲ್ಲ. ನಾನು ಸುರಿಗೆ ಕೇಳಲಿಕ್ಕೆ ಉಂಟು, ನಿಮ್ಮದು ಯೂಸ್ ಆ್ಯಂಡ್ ಥ್ರೋ ಉಂಟಾ, ಆದರೆ ನಾನು ಬರೋದಿಲ್ಲ. ಯೂಸ್ ಆ್ಯಂಡ್ ಥ್ರೋ ನಾನು ಕನ್ಯಾಡಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದೆ ನಾನು, ಸ್ವಾಮೀಜಿಯವ್ರದ್ದು. ಅಲ್ಲಿ ಸುಮಾರು ಒಂದು 40,000 ಜನರ ಊಟ. ಹಾಗೆ ನಾನು ಅವರಿಗೆ ಒಂದು ಲಿಸ್ಟ್ ಕೊಟ್ಟೆ, 40,000 ಜನರ ಊಟ, 3 ದಿವಸದ ಕಾಫಿ ತಿಂಡಿ, ಅದಕ್ಕೆ ಯೂಸ್ ಆ್ಯಂಡ್ ಥ್ರೋ ಮಾಡಿದರೆ ಎಷ್ಟಾಗ್ತದೆ, ರೀಯೂಸ್ ಮಾಡುವಂಥ ಪಾತ್ರೆಗಳನ್ನು ಬಳಕೆ ಮಾಡಿದರೆ ಎಷ್ಟಾಗ್ತದೆ ಅಂತ. ಯೂಸ್ ಆ್ಯಂಡ್ ಥ್ರೋ ಮಾಡಿದರೆ ಸುಮಾರು 3-4 ಲಕ್ಷ ರೂಪಾಯಿ ಖರ್ಚಾಗ್ತದೆ. ನಾವು ರೀಯೂಸ್ ಮಾಡುವಂಥದ್ದು ಇದ್ದರೆ ಬರೀ 68,000 ರೂಪಾಯಲ್ಲಿ ಮುಗೀತದೆ. 10 ಜನರಿಗೆ ಕೆಲಸ ಸಿಗ್ತದೆ. 10,000 ಪ್ಲೇಟ್ ಕೊಡಿ, 1,000 ಚಾದ ಗ್ಲಾಸ್ ಕೊಡಿ, 2,000 ದಪ್ಪ ರೀಯೂಸ್ ಮಾಡುವಂಥ ಪ್ಲಾಸ್ಟಿಕ್ ಲೋಟ ಕೊಡಿ, ಅದರಲ್ಲಿ ನಾವು ವ್ಯವಸ್ಥೆ ಮಾಡುವಂಥ. ಹಾಗೆ ಅದು ಉಜಿರೆಯೇ ಪ್ರೇರಣೆ. ಅದಕ್ಕೆ ನಾನು ಉಜಿರೆಯ ಕಳೆದ ಬ್ರಹ್ಮಕಲಶದಲ್ಲಿ ನಾನು ಅದನ್ನೇ ಮಾಡಿದ್ದು. ಆವತ್ತಿನಿಂದ ಇವತ್ತಿನವರೆಗೂ ಎಲ್ಲಿ ನಾನು ಯೂಸ್ ಆ್ಯಂಡ್ ಥ್ರೋ ಅಂತ ಹೇಳಿದ ಕೂಡಲೇ ನನಗೆ ಸ್ವಲ್ಪ ಅಸಮಾಧಾನ ಆಗ್ತದೆ. ಯಾಕಂತೇಳಿದರೆ ತ್ಯಾಜ್ಯ ನಿರ್ವಹಣೆಯನ್ನು ನಾನು ಉಜಿರೆ ಪಂಚಾಯತಿದ್ದು ಸುಮಾರು ಒಂದು 5 ವರ್ಷ ಮಾಡಿದ್ದೇನೆ. ತ್ಯಾಜ್ಯ ನಿರ್ವಹಣೆ ಮಾಡೋದು ಎಷ್ಟು ಕಷ್ಟ, ಆ ತ್ಯಾಜ್ಯವನ್ನು ಯಾವ ರೀತಿಯಲ್ಲೂ ಮುಗಿಸಲಿಕ್ಕಾಗೋದಿಲ್ಲ. ಹಾಗೆ ಅದಕ್ಕೆ ಬೇಕಾಗಿ ಇಲ್ಲಿ ಯೂಸ್ ಆ್ಯಂಡ್ ಥ್ರೋ ಇಲ್ಲ. ನಾಡ್ದು ನಮ್ಮದು ಏನು ಅಂತ ಹೇಳಿದರೆ, ನಾವು ಪ್ರತಿ ವರ್ಷ ಜಾತ್ರೆಗೆ ಸುಮಾರು 10,000-15,000 ಜನರ ಊಟ, ಮಧ್ಯಾಹ್ನ ಒಂದು 10,000, ರಾತ್ರಿ ಒಂದು 5,000 ಜನರ ಊಟ ವ್ಯವಸ್ಥೆ ಮಾಡ್ತೇವೆ. ಅದು ಪ್ರಚಾರ ಇಲ್ಲದೆ, ಪರ ಊರಿನವರು ಭಾರಿ ಕಡಿಮೆ, ಊರಿನವರೇ 90% ಊರಿನವರೇ ಬಂದು ಊಟ ಮಾಡುವಂಥದ್ದು. ನಾವು ಅದೇ ನಿರೀಕ್ಷೆಯಲ್ಲಿದ್ದೇವೆ. ಈ ಸಾರಿ ಏನು ಅಂತ ಹೇಳಿದರೆ, ಬ್ರಹ್ಮಕಲಶ ಆದದ್ರಿಂದ, ಅದು 9 ದಿವಸದ ಕಾರ್ಯಕ್ರಮ ಆದದ್ರಿಂದ ನಮಗೆ ದಿವಸಕ್ಕೆ ಸುಮಾರು 20,000-25,000, 30,000 ಸಹ ಊಟ ದಿವಸಕ್ಕೆ ಹೋಗಬಹುದು. ನಾವು ಅದಕ್ಕೆ ತಯಾರಿಯಾಗಿದ್ದೇವೆ. ಸುಮಾರು ಒಂದು 30 ಜನ ಅಡಿಗೆ ಭಟ್ರು, ಬಾಣಸಿಗರು ಬರ್ತಾರೆ. ಸುಮಾರು ಒಂದು 20 ಜನ ಕ್ಲೀನಿಂಗ್ ಸೆಕ್ಷನ್ನವರು ಇರ್ತಾರೆ. ನಮಗೆ ಸುಮಾರು ಒಂದು 250 ಜನ ವಾಲಂಟಿಯರ್ಗಳನ್ನು ನಾನು ಸ್ವಯಂ ಸೇವಕರ ಸಮಿತಿಯಿಂದ ನಾನು ಕೇಳಿದ್ದೇನೆ. ನಮ್ಮಂತ ಹೇಳಿದರೆ ಇಲ್ಲಿ ತೋಡಲಿಕ್ಕೆ ನಮಗೆ ಒಂದು 20 ಜನ, ತೋಡಿ ಕೊಡಲಿಕ್ಕೆ 16 ಜನ, ಆ 16 ಜನ ಕೊಂಡೋಗಿ ಕೌಂಟ್ರಲ್ಲಿ ಇಡಲಿಕ್ಕೆ ಅಲ್ಲಿಂದ 16 ಜನ, ಅಲ್ಲಿಂದ ಕೊಂಡೋಗಿ ಕೌಂಟ್ರಿಗೆ ಇಡಲಿಕ್ಕೆ ಅದೇ ಸ್ವಯಂ ಸೇವಕರು ಸೇರಿ ಒಟ್ಟು ಒಂದು 150 ಜನ ಅಲ್ಲಿಗೆ ಕೇಳಿದೆ. ಒಟ್ಟು ಸುಮಾರು ಒಂದು 250 ಜನ ನಮಗೆ ಇಲ್ಲಿ ಈ ಇದರಲ್ಲಿ ಇರ್ತಾರೆ. ಸುಮಾರು ಒಂದು 40-60 ಜನ ತರಕಾರಿ ಮೂರ್ಲಿಕ್ಕೆ ಇರ್ತಾರೆ. ಮೂರ್ಲಿಕ್ಕೆ ಸಹ ಈಗ ಏನು ಅಂತ ಹೇಳಿದರೆ, ಎಷ್ಟು ಸಣ್ಣ ಪ್ರಾಯ ಆದರೂ
ಕೈಕಾಲು ಬಗ್ಲಿಕ್ಕೆ ಸ್ವಲ್ಪ ಕಷ್ಟ, ಅಂದರೆ ನೆಲದಲ್ಲಿ ಕೂತ್ಕೊಂಡು ಅಭ್ಯಾಸ ಇಲ್ಲ. ಹಾಗೆ ಅದಕ್ಕೆ ಬೇಕಾಗಿ ಸರಿ ಕುರ್ಚಿಯಲ್ಲೇ ಕೂತ್ಕೊಂಡು ಕಟ್ ಮಾಡುವಂಥ ವ್ಯವಸ್ಥೆಯನ್ನು ಸಮೇತ ಒಮ್ಮೆಗೆ ಸುಮಾರು 40 ಜನ ಕೂತ್ಕೊಳ್ಬೋದು ಹಾಗೆ ವ್ಯವಸ್ಥೆ ಮಾಡಿದ್ದೇವೆ. ಅಲ್ಲಿ ಮೇಲೆ ಶಾಮಿಯಾನ ಬರ್ತದೆ, ಅದಕ್ಕೆ 2 ಬೆಂಚಿನಾಗೆ ಅಡಿಕೆ ಸಲಿಕೆಯನ್ನು ಹಾಕಿ ಅದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದೇವೆ. ನಿರ್ವಿಘ್ನ ರೀತಿಯಲ್ಲಿ ಕಾರ್ಯಕ್ರಮ ಆಗಬೇಕು ಅಂತ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಾನೀಗ ಈ ಊಟದ ಏರಿಯಾಗೆ ನಾವು ಬಂದಿದ್ದೇವೆ. ಇಲ್ಲಿ ಊಟ ತಯಾರಾಗೋದು ಇಲ್ಲಿ ಅಲ್ವಾ? ಹೌದು. ಅನೇಕ ಒಲೆಗಳು ಇಲ್ಲಿ ಕಾಣಿಸ್ತವೆ. ಇದಕ್ಕೋಸ್ಕರನೇ ತಯಾರು ಮಾಡಿರೋದು. ಹೌದು, ಖಂಡಿತ. ಇದಕ್ಕೋಸ್ಕರನೇ ಹೇಳೋದಾದ್ರೆ ಏನಿಲ್ಲ. ಅಲ್ಲ, ನಾವು ಇದಕ್ಕೋಸ್ಕರನೇ ತಯಾರಿ ಮಾಡಿದ್ವಿ. ಯಾಕಂದ್ರೆ 8 ದಿವಸ 9 ದಿವಸ ಅಂತ ಹೇಳಿದ್ರೆ ಸ್ವಲ್ಪ ಸ್ವಚ್ಛತೆ ಬೇಕು ನಮಗೆ, ಗಲೀಜಾಗಿರ್ತದೆ. ಮತ್ತೆ ಈಗ ಸೆಗಣಿ ಗುಡಿಸುವಷ್ಟು ತಾಳ್ಮೆ ಸಹ ಇಲ್ಲ, ಸೆಗಣಿ ಸಹ ಸಿಗುವುದಿಲ್ಲ. ಅದಕ್ಕೆ ಬೇಕಾಗಿ ಒಂದು ರಫ್ಫು ಸಾರಣೆ ಮಾಡಿ ಕಾಂಕ್ರೀಟ್ ಹಾಕಿ ಸಾರಣೆ ಮಾಡಿದ್ದೇವೆ. ಅಲ್ಲಿ ನೋಡಿ ನುಪ್ಪಿನ ಅನ್ನ ಹಾಕುವಂಥ ಪಲ್ಲ ಉಂಟು. ಅದು ಆ ಪಲ್ಲದಲ್ಲಿ ಸುಮಾರು 8 ಕ್ವಿಂಟಲ್ ಅನ್ನದ ರಾಶಿಯನ್ನು ಹಾಕಬಹುದು. ಹೌದು, ನಾವು ಮತ್ತೆ ಅದು 2 ರೀತಿಯಲ್ಲಿ ಮಾಡ್ತೇವೆ. ಸುರುವಿನ ಒಂದು 2 ಗಂಟೆ ಮಾಡಿದ ಅನ್ನವನ್ನು ಬೇರೆ ಇಡ್ತೇವೆ ನಾವು, ಆಮೇಲೆ ಬೀಸಿದ ಅನ್ನವನ್ನು ಅದಕ್ಕೆ ಹಾಕ್ತೇವೆ. ಯಾಕಂತ ಹೇಳಿದ್ರೆ ಸುರುಗಿದ್ದು ಅದಕ್ಕೆ ಹಾಕಿದ್ರೆ ಅದು ಅಡಿಯಲ್ಲೇ ಇರ್ತದೆ, ತೆಗಿಲಿಕ್ಕೆ ಆಗುದಿಲ್ಲ. ಹೌದು, ಇದು ವಿಶೇಷತೆ. ಬೇರೆ ಒಂದು 3 ಕ್ವಿಂಟಲ್ ನಾವು ಪಾತ್ರದಲ್ಲಿ ಜೋಡಿಸ್ತೇವೆ. ಮತ್ತೆ ನಾವಿಲ್ಲಿ 11 ಗಂಟೆಗೆ ಪಲ್ಲ ಪೂಜೆ ಮಾಡಬೇಕು ಅಂತ ನಮ್ಮ ಇಚ್ಛೆ ಮತ್ತು ಹೇಳಿದ್ದೇವೆ. 11:15 ಒಳಗೆ ನಮಗೆ ತೋಡಿ ಆಗಬೇಕು, 11:50ಕ್ಕೆ ನಮಗೆ ಕೌಂಟ್ರಿಗೆ ಹೋಗಿ ಆಗಬೇಕು. ಕರೆಕ್ಟ್ 12 ಗಂಟೆಗೆ ನಾವು ನಮ್ಮ ಈ ಲೆಕ್ಕಾಚಾರ 20,000 ರಿಂದ 25,000 ಜನ ಊಟ 2 ಹೊತ್ತಿಗೆ ಅಂತೇಳಿ ಲೆಕ್ಕಾಚಾರ ಇದ್ದರೆ 12 ಗಂಟೆಗೆ ಸರಿಯಾಗಿ ಅದನ್ನು ಪ್ರಾರಂಭ ಮಾಡ್ತೇವೆ. ಮತ್ತು 1 ಗಂಟೆಗೆ ಆಗುವಾಗ ಸ್ವಲ್ಪ ಅದನ್ನು ಕಡಿಮೆ ಮಾಡ್ತೇವೆ. 8 ಕೌಂಟ್ರನ್ನು 6 ಮಾಡ್ತೇವೆ. ಇನ್ನೊಂದು ಅರ್ಧ ಗಂಟೆ ಬಿಟ್ಟು 6ಅನ್ನು 4 ಮಾಡ್ತೇವೆ. ಇನ್ನೊಂದು ಅರ್ಧ ಗಂಟೆ ಬಿಟ್ಟು 4ಅನ್ನು 2 ಮಾಡ್ತೇವೆ. ಯಾಕಂತ ಹೇಳಿದ್ರೆ ಇಲ್ಲದ ನಾವು ತೋಡಿಕೊಂಡಾಗ ಅಲ್ಲಿಟ್ಟ ಕೂಡಲೇ ಇಲ್ಲಿ ನಮಗೆ ಗೊಂದಲ ಆಗ್ತದೆ. ಉಂಟಾ, ಮುಗಿತಾ, ಇಲ್ವಾ, ಹಾಕಬೇಕಾ, ಮಾಡಬೇಕಾ ಅಂತೇಳಿ ಆಗ್ತದೆ. ಹಾಗೆ ಲೆಕ್ಕಾಚಾರದಲ್ಲಿ ತೋಡ್ತೇವೆ ನಾವು, ಲೆಕ್ಕಾಚಾರದಲ್ಲಿ ಕೊಂಡೋಗಿ ಅಲ್ಲಿ ಇಡ್ತೇವೆ. ಹಾಗೆ ಮಾಡಬೇಕು ಅಂತೆಲ್ಲ ಸಿಸ್ಟಮ್ ಮಾಡಿದ್ದೇವೆ. ಇನ್ನು ಯಾರೆಲ್ಲ ಸ್ವಯಂ ಸೇವಕರು ಬರ್ತಾರೆ, ನಿಷ್ಠಾವಂತ ಸ್ವಯಂ ಸೇವಕರು ಆಗಬೇಕು. ನಮಗೆ 1 ಗಳಿಗೆ ಬಂದು ಹೋಗುವವರು ಆಗಬಾರ್ದು. ಅಂದರೆ ಇದರಿಂದ ತೋಡುವುದು ಅಂತ ಹೇಳಿದ್ರೆ ಸಣ್ಣ ಕೆಲಸ ಅಲ್ಲ. ಅದೊಂದು 10,000 ಜನರಿಗೆ ಬೇಕಾದ ಸಾರು, ಸಾಂಬಾರು, ಪಾಯಸ ತೋಡಬೇಕಾದ್ರೆ ಅದು ಸಣ್ಣ ಕೆಲಸ ಅಲ್ಲ, 1-2 ಆಗುವಂಥ ಕೆಲಸ ಅಲ್ಲ. ಕೆಲಸ ಪಾತ್ರೆ ದೊಡ್ಡದು ಸಿಕ್ಕಿದ್ರೆ ಚಾಯರ್ನ ಮೇಲೆ ನಿಂತು ಅದನ್ನು ತೋಡಬೇಕಾಗ್ತದೆ. ಆಗ ಕೆಳಗೆಯೂ ಬಿಸಿ ಇರ್ತದೆ, ಮೇಲೆಯೂ ಬಿಸಿ ಇರ್ತದೆ. ಅದಕ್ಕೆ ಮೊದಲೆಲ್ಲ ಕೆಲಸ ಮಾಡಿದವರು, ನನ್ನ ಜೊತೆಯಲ್ಲಿ ಕೆಲಸ ಮಾಡಿದವರಿಗೆಲ್ಲ ಹೇಳಿದ್ದೇವೆ. ಅವರೆಲ್ಲ ಬಂದರೆ ಇದು ನಿರ್ವಿಘ್ನ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮ ಮುಗಿತದೆ. ಭಾರಿ ರೀತಿಯ ಯೋಜನೆ ರೂಪಿಸಿ ಪ್ಲಾನಿಂಗ್ ಎಲ್ಲ ಕರೆಕ್ಟ್ ಮಾಡಿದ್ದೇವೆ. ಎಲ್ಲದಕ್ಕೂ ಪ್ಲಾನಿಂಗ್ ಮಾಡಿದ್ದೇವೆ. ಹಾಗೆ ಪ್ಲಾನ್ ಪ್ರಕಾರ ಆದರೆ ಹೌದು, ಅದು ಮಾಡಬೇಕು. ಯಾಕಂದರೆ ನಾವು ಪ್ಲಾನ್ ಅಂತೇಳಿ ನಮ್ಮದು ಯಾವಾಗಲೂ ಪ್ಲಾನ್ ಹಾಗೆ, ನಮಗೆ ಎಷ್ಟು 1000 ಜನ ಬರಬಹುದು, ನಮ್ಮ ಚಪ್ಪರ ಎಷ್ಟು 1000 ಸ್ಕ್ವೇರ್ ಫೀಟ್ ಉಂಟು, ಆ ಚಪ್ಪರದಲ್ಲಿ ಒಮ್ಮೆಗೆ ಎಷ್ಟು ಜನ ನಿಲ್ಲಬಹುದು, ಅದನ್ನೆಲ್ಲ ಲೆಕ್ಕಾಚಾರ ಹಾಕಿಕೊಂಡು ನಾವು ಪ್ಲಾನ್ ಮಾಡೋದು. ಈಗ ಈ ಬಾಕ್ಸ್ ರೀತಿಯಲ್ಲಿ ಕಾಣಿಸ್ತಾ ಇದೆ, ಇದು ಯಾವ ಕಾರಣ? ಅದೆಲ್ಲ ಅಂದರೆ ನೆಲದಲ್ಲಿ ಇಟ್ಟರೆ ಅದು ಒಂಥರ ಗಲೀಜು ಕಾಣ್ತದೆ. ನಾವು ನಡೆಯುವಾಗ ಬಕೆಟ್ನ ಮೇಲೆ ನಮ್ಮ ಕಾಲು ಹೋಗ್ತದೆ, ಪಕ್ಕನೆ ಅದಕ್ಕೆ ಮಣ್ಣು ಬೀಳ್ತದೆ. ಹಾಗೆಲ್ಲ ಆಗಬಾರ್ದು. ಅದನ್ನು ಚಂದವಾಗಿ ಅದರ ಮೇಲೆ ಇಡುದು. ಹೌದು, ಅತ್ಲಗಿನವರು ಇದರ ಒಳಗೆ ಬರಲಿಕ್ಕಿಲ್ಲ, ಇಲ್ಲಿಯವರು ಇಲ್ಲಿಗೆ ಬರಲಿಕ್ಕಿಲ್ಲ, ಅಲ್ಲಿಯವರು ಇದರಿಂದ ಹೊರಗೆ ಬರಲಿಕ್ಕಿಲ್ಲ. ಹಾಗಾಗಿ ಮತ್ತೆ ಭಟ್ರದ್ದು ಸೂಚನೆ ಆಗಿದೆ, ದಯವಿಟ್ಟು ಯಾರು ಅಗತ್ಯ ಉಂಟು ಅವರು ಮಾತ್ರ ಪಾಕಶಾಲೆಯ ಒಳಗೆ ಇರಬೇಕು, ಬೇರೆ ಯಾರು ಬರಬಾರ್ದು. ಒಂದು ಸ್ವಚ್ಛತೆ ದೃಷ್ಟಿಯಲ್ಲಿ ಪಕ್ಕನೆ ಇಲ್ಲಿ ಬಂದಾಗ ಏನಾದರೂ ಒಂದು ಕೆಮ್ಮು ಬಂತು ಹೇಳಲಿಕ್ಕಾಗೋದಿಲ್ಲ, ಬೇಕು ಅಂತ ಮಾಡೋದಲ್ಲ, ಅದು ಸ್ವಲ್ಪ ಸ್ಪ್ರೆಡ್ ಆಯಿತು, ಯಾರಾದರೂ ಅದನ್ನು ನೋಡಿದ ಕೂಡಲೇ ಮತ್ತೆ ಅದನ್ನು ಪ್ರಚಾರ ಮಾಡಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ಅದು ಸ್ವಲ್ಪ ಅದನ್ನೆಲ್ಲ ಜಾಗೃತಿ ವಹಿಸಿಕೊಂಡು, ಅಂದರೆ ನಮ್ಮ ಈ ಅನುಭವಗಳು 30-40 ವರ್ಷದ ಅನುಭವದಲ್ಲಿ ಅದೆಲ್ಲ ಬರ್ತದೆ ನಮಗೆ. ಹಾಗೆ ಬೇಕಾಗಿ ಅದಕ್ಕೆಲ್ಲ ಮಾಡಿದ್ದೇವೆ. ಒಂದು ರೆಸ್ಟ್ ರೂಮ್ ಸಮೇತ ಮಾಡಿದ್ದೇವೆ. ಪಕ್ಕನೆ ಏನಾದರೂ ಯಾರಿಗಾದರೂ ಈ BP ಲೋ ಆಗೋದು, ಶುಗರ್ ಕಡಿಮೆ ಆಗೋದು, ಮತ್ತೊಂದು ಎಂಥದಾದ್ರೂ ಆಗಿದ್ರೆ ಅದಕ್ಕೆ ಬೆಡ್ ಸಮೇತ ಇಲ್ಲಿ ರೆಡಿ ಉಂಟು. ರೆಸ್ಟ್ಗೆ ಬೆಡ್ ಸಮೇತ ಹಾಕಿ ರೆಡಿ ಮಾಡಿ. ಇಲ್ಲ, ನಾನು ಮಾಡಿದ್ದೇನೆ. ಉಜಿರೆಯಲ್ಲಿ ಮಾಡಿದ್ದೇನೆ, ಸೌತಡ್ಕದಲ್ಲಿ ಮಾಡಿದ್ದೇನೆ, ಸುರಿಯದಲ್ಲಿ ಮಾಡಿದ್ದೇನೆ. ಹೌದು, ಅದು 3 ಕಡೆಯಲ್ಲಿ ಮಾಡಿದ್ದೇನೆ. ಯಾಕಂದರೆ ಮೇಯ್ನ್ ನನಗೆ ಬೇಕು ಅಂತ ಮಾಡಿದ್ದು, ಆದರೆ ಅದು ನನಗೆ ಮಾತ್ರ ಅಂತ ಇಲ್ಲ, ಯಾರಿಗೂ ಉಪಯೋಗ ಆಗೋದು ಬೇಡದು ಇರಲಿ ಅಂತ. ಆದರೆ ಪಕ್ಕನೆ ಏನಾದರೂ ಆಯಿತು, ಬಿದ್ದ ಏನು ಮಾಡೋದು, ಅವನನ್ನು ಮಲಗಿಸ್ಬೇಕು, ಪಕ್ಕನೆ ಗ್ಲೂಕೋಸ್ ಕೊಡಬೇಕು, ಅದಕ್ಕೂ ವ್ಯವಸ್ಥೆ ಮಾಡಿದ್ದೇವೆ ನಾವು. SCA ಮೆಡಿಕಲ್ನವ್ರದ್ದು ಹೇಳಿದ್ದೇವೆ, ಹೀಗೆ ಸಂಗತಿ ಉಂಟು, ಏನಾದರೂ ಅಪ್ಪ ಒಂದು ಫೋನ್ ಮಾಡಿದರೆ ಅಪ್ಪ ಬರಬೇಕು ಅಂತೇಳಿ ಅದಕ್ಕೆ ಒಂದು ಮಂಚ ರೆಡಿ ಮಾಡಿದ್ದೇವೆ. ಅದಕ್ಕೆ ಒಂದು ಹಾಸಿಗೆ ಆಗ್ತದೆ, ತಲೆ ತಿಂಬಲ್ಲಿ ಇಡ್ತೇವೆ, ಎಲ್ಲ ವ್ಯವಸ್ಥೆ ಮಾಡ್ತೇವೆ. ಮತ್ತು ವಾಲಂಟಿಯರ್ಗಳು ಹೊತ್ತಲ್ಲಿ ಬರ್ತಾರೆ. ಈಗ ಉದಾಹರಣೆಗೆ ಇವರೇ ಬಂದರು, ನಮ್ಮದು 10 ಗಂಟೆಗೆ ಟಿಫಿನ್ ಎಲ್ಲ ಮುಗ್ದಿರ್ತದೆ, ಟಿಫಿನ್ ಇಲ್ಲ ಪಾಪ, ಇವರು ಯಾವುದೋ ಕೆಲಸದ ಒತ್ತಡದಲ್ಲಿ ಬೇರೆ ಕಡೆಯಲ್ಲಿ ತಿರುಗಾಡ್ತಿರ್ತಾರೆ. ಬಂದು ಇಲ್ಲಿ ಶೆಟ್ರೆ ಉಂಡದಲ್ಲ ಅಂತ ಕೇಳಿದರೆ ನಾವು ಹೊರಗೆ ಕೊಟ್ಟರೆ ಏನಾಗ್ತದೆ ಅಂತೇಳಿ ಇನ್ನೊಬ್ಬ ಬರ್ತಾನೆ, ಅವನಿಗೆ ಕೊಡಬೇಕಾಗ್ತದೆ. ಹಾಗೆ ಇವರಿಗೆ ಕೊಟ್ಟು ಅವನಿಗೆ ಇಲ್ಲ ಅಂತ ಹೇಳಿದರೆ ಅವನಿಗೆ ಬೇಸರ ಆಗ್ತದೆ, ಅರೆಗೆ ಕೊರಿಯರಿ ಇಂಕ್ಲೆ ಕೊರಿಯರಿ ಅಂತ ಹೇಳಿ ಆಗ್ತದೆ. ಅದಕ್ಕೆ ಇಲ್ಲಿ ಒಂದು ನಾವು ಕ್ಲೋಸ್ ರೂಮ್ ಮಾಡ್ತೇವೆ, ಒಂದು ಬಾಗಿಲು ಉಂಟು ಅದಕ್ಕಷ್ಟೇ, ಅಲ್ಲಿ ಒಳಗೆ ಎಲ್ಲ ಇಟ್ಟಿರ್ತೇವೆ ನಾವು. ಅಲ್ಲಿ
ಬೆಳಿಗ್ಗೆನ ಟಿಫಿನ್ ಇಟ್ಟಿರ್ತೇವೆ, 11:30 ಗಂಟೆವರೆಗೆ ಟಿಫಿನ್ ಇರ್ತದೆ. ಮತ್ತು 2:30 ಗಂಟೆ ನಂತರ ಅಲ್ಲಿ ಅನ್ನ ಇರ್ತದೆ, ಅಲ್ಲಿ ಊಟ ಮಾಡ್ಬೋದು. ಅದು 20 ಜನರಿಗೆ ಕೂತ್ಕೊಳ್ಳುವಂಥ ಕೆಪಾಸಿಟಿಯ ಅಷ್ಟು ದೊಡ್ಡ ಚಪ್ಪರದನ್ನು ಹಾಕ್ತೇವೆ. ಆ ಥರದ ಆ ಥರದ ವ್ಯವಸ್ಥೆ ವ್ಯವಸ್ಥೆ ಇದೆ. ನಾನು ಆಗ್ಲೇ ಹೇಳಿದೆ, ಸೇವೆ ಅಂತ ಹೇಳಿದ್ರೆ ರಾಮಚಂದ್ರ ಶೆಟ್ಟಿ ಉಜಿರೆಯಲ್ಲಿ ಅಂತ. ಇಲ್ಲ, ನಾನು ಯಾಕೆ ಮತ್ತೊಂದ್ಸಲ ಹೇಳ್ತೀನಿ ಅಂತ ಹೇಳಿದ್ರೆ, ಕಾಲು ನೋವಾದ್ರೂ ಕೂಡ ಇಲ್ಲಿ ಒಂದು ಸೇವೆಯನ್ನ ಮಾಡ್ತಾ ಇದ್ದಾರೆ, ಇಲ್ಲಿ ಕುತ್ಕೊಂಡಿದ್ದಾರೆ. ಬೆಳಿಗ್ಗೆಯಿಂದ ಇಲ್ಲೇ ಬರೋದಂತೆ, ಡೈಲಿ ಬೆಳಿಗ್ಗೆ ಬರ್ತೇನೆ. ಮಗ ಮತ್ತೆ ನೀವು ಮಗ ಅಂದರೆ ನಾನು ಮಗನನ್ನು ಬಿಟ್ಟು ಬಂದಿದ್ದೇನೆ ಒಂದು ಶುರುವಿನ ದಿವಸವೇ, ಕಾಲು ಮುರಿದ ದಿವಸವೇ. ಅವನಿಗೆ ಸ್ವಲ್ಪ ಬೇಸರ ಆಯ್ತು ಪಾಪ. ಅಂದರೆ ಏನಾದರೂ ನನಗೆ ಹೆಚ್ಚು ಕಡಿಮೆ ಅಂದರೆ ನೋಡ್ಕೊಳ್ಬೇಕಾದ್ದು ಅವನೇ. ಅದರಿಂದ ಈಗ ಅವನು ಹೇಳಿದಾಗೆ ಕೇಳೋದು. ಇವತ್ತು ಬೆಳಿಗ್ಗೆ ಬೇಗ 9 ಗಂಟೆಗೆ ಬರಬೇಕು ಮಾರ, ಇವ್ರು ಕೆಲಸದವ್ರು ಬರ್ತಾರೆ, ಅವರಿಗೆ ಕೆಲಸ ಹೇಳಬೇಕು. ನಾವು 1 ಗಂಟೆ ಲೇಟ್ ಆದರೆ ಅವ್ರು 4 ಜನ 1 ಗಂಟೆ ಅಂತ ಹೇಳಿದರೆ 4 ಗಂಟೆ ಆಯಿತು. ಸಂಬಳದ ಪೇಮೆಂಟ್ಗಳು, ಸಂಬಳ ಕೊಡೋದಕ್ಕಿಂತಲೂ ಕೆಲಸ ಮುಖ್ಯ, ಕೆಲಸ ಬೇಗ ಆಗಬೇಕು ನಮಗೆ. ಅದಕ್ಕೆ ಬೇಕಾಗಿ ಪಾಪ ಮಗ ಕರ್ಕೊಂಡು ಬರ್ತಾನೆ. ಮತ್ತು ಅವನದು ಇದೆಲ್ಲ ಸ್ವಲ್ಪ ಡಿಫರೆಂಟ್ ಐಡಿಯಾಗಳೆಲ್ಲ ಅವನದು ಹೊಸ 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 ಅಂತ ಹೇಳಿದ್ರೆ ಅವನು ತುಂಬ ಇವೆಂಟ್ಗಳಿಗೆಲ್ಲ ಹೋಗ್ತಾನೆ, ಅಲ್ಲೆಲ್ಲ ನೋಡ್ತಾನೆ. ಮತ್ತು ಈಗ ಯೂಟ್ಯೂಬಲ್ಲೆಲ್ಲ ಬರ್ತದೆ. ಹಾಗೆ ಹೊಸ ಹೊಸತ್ತು ಸ್ವಲ್ಪ ಖರ್ಚು ಜಾಸ್ತಿ ಆಗ್ತದೆ, ಆದರೂ ಒಂದು ಚಂದ ಮಾಡುವ, ಡಿಫರೆಂಟ್ ಆಗಿರಲಿ ಅಂತ. ಈಗ ಮೋಹನ್ರು ಮಾಡಿದ್ದಾರೆ ಪಾಪ, ಭಾರಿ ಚಂದ ಮಾಡಿದ್ದಾರೆ, ಭಾರಿ ಡಿಫರೆಂಟ್ ಮಾಡಿದ್ದಾರೆ. ಬಹುಶಃ ಇಂಥದ್ದು ಚಪ್ಪರ, ಊಟದ ಚಪ್ಪರ ಇಷ್ಟರ ತನಕ ಎಲ್ಲಿಯೂ ಆಗಲಿಲ್ಲ. ಇನ್ನು ಬೇರೆ ಕಡೆಯಲ್ಲಿ ಮಾಡ್ಲಿಕ್ಕೆ ಅದು ಆಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಅಷ್ಟು ಸಾಮರ್ಥ್ಯ ಬೇಕು. ಈಗ ಮೋಹನ್ರಿಂದ ಮಾತ್ರ ಅದು ಮಾಡ್ಲಿಕ್ಕೆ ಆಯ್ತು, ಯಾಕಂದ್ರೆ ಅವರಿಗೆ ಅಷ್ಟು ಸಾಮರ್ಥ್ಯ ಉಂಟು, ಅವ್ರ ಹತ್ರ ಜನ ಉಂಟು, ಅವ್ರ ಹತ್ರ ವ್ಯವಸ್ಥೆ ಉಂಟು, ಆಗ್ತದೆ. ಬಾಕಿಯವರಿಗೆಲ್ಲ ಆಗುದಿಲ್ಲ. ನಾನು ಮಾಡ್ತೇನೆ ಅಂತೇಳಿ ನನ್ನಿಂದ ಆಗ್ಲಿಕ್ಕಿಲ್ಲ. ಹೌದು, ನಮ್ಗೆ ಇಲ್ಲಿ ಎಷ್ಟು ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ಮಾತ್ರ ಮಾಡಬಹುದು. ಈ ಕಾಲಿನ ಬಗ್ಗೆ ಒಂದು ಸುಮ್ಮನೆ ಕೇಳೋದಾದ್ರೆ ಏನಾಗಿದೆ ಅದು? ಅದು ಇಲ್ಲಿ ಮೊನ್ನೆ ಬೆಳಿಗ್ಗೆ ನನಗೆ ಶುಗರ್ ಇದ್ದು ಟ್ಯಾಬ್ಲೆಟ್ಸ್ ತಗೊಳ್ಲಿಕ್ಕೆ ಉಂಟು. ಲೇಟ್ ಆಯಿತು, ಟ್ಯಾಬ್ಲೆಟ್ಸ್ ತಗೊಳ್ಳಿಲ್ಲ. 10 ಗಂಟೆ ಆಯಿತು. ಇನ್ನು ಅಮ್ಮನ ಹೋಟ್ಲಿಗೆ ಹೋಗುವ, ಚಹಾ ಕುಡಿಯುವ ಅಂತೇಳಿ ಆಲೋಚನೆ ಮಾಡಿ ಹೊರಡುವಾಗ ಅದರಲ್ಲಿ ಒಂದು ಕಾರಲ್ಲಿ ಒಂದು ಕ್ಯಾಟ್ಲೆ ಇತ್ತು, ಕಾಮಧೇನವ್ರದ್ದು. ಇನ್ನು ಕ್ಯಾಟ್ಲನ್ನು ನಾನು ಇಟ್ಟುಕೊಳ್ಳೋದು ಬೇಡ, ಅವರಿಗೆ ತೊಂದರೆ ಆಗ್ತದೆ, ಕ್ಯಾಟ್ಲನ್ನು ಕೊಂಡೋಗಿ ಅವ್ರಿಗೆ ಕೊಡುವ ಅಂತೇಳಿ ಮುಂದೆ ನಾನು ಸ್ಟೆಪ್ ಹಿಡಿದೇ ಮೆಲ್ಲ, ಯಾಕಂದರೆ ಶುಗರ್ ಉಂಟು, ಗಾಯಗೆ ಆದರೆ ಕಷ್ಟ ಅಂತೇಳಿ. ಅದು ನನ್ನ ಶೂ ಉಲ್ಟಾಯಿತು, ಹಾಗೆ ಸ್ವಲ್ಪ ಸ್ಕ್ರ್ಯಾಚ್ ಬಿತ್ತು. ಆದರೂ ಮಧ್ಯಾಹ್ನದವರೆಗೆ ಹೋಗಲಿಲ್ಲ. ಮತ್ತು ಮಗ ಮತ್ತು ಭರತ್ ಕುಮಾರ್, ನಮ್ಮ ಭಾರಿ ಆತ್ಮೀಯ ಭರತ್ ಕುಮಾರ್, ನಮ್ಮ ವೆಲ್ವಿಶಾರವ, ಅವ ಮತ್ತು ಇವ ಜೋರು ಮಾಡಿ ಮತ್ತು ಕಾರಲ್ಲಿ ಹಾಕಿಕೊಂಡು ಬೆನಕಾಗಿ ಕರ್ಕೊಂಡೋಗಿ ಬ್ಯಾಂಡೇಜ್ ಹಾಕಿಸಿದ್ವಿ. ಆದ್ರೂ ಈಗ ಅಲ್ಲಿ ಮನೇಲಿ ಕೂತ್ಕೊಳ್ಳಿ ಮನಸ್ಸಿಲ್ಲ. ಇಲ್ಲಪ್ಪ, ಆಗುದಿಲ್ಲ. ಭಾರಿ ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ರಿ. ಮತ್ತೆ ಅನ್ನದಾನ ಅಂತ ಹೇಳಿದ್ರೆ ಮಹಾದಾನ, ಅದ್ರಲ್ಲೊಂದು ಭಾಗಿಯಾಗೋದೇ ದೊಡ್ಡ ವಿಚಾರ. ಯಾಕಂತ ಹೇಳಿದ್ರೆ ಈ ಉಜಿರೆಯ ಬ್ರಹ್ಮಕಲಶೋತ್ಸವ ಅಂತ ಹೇಳಿ ಈ ಸರಿ ಎಲ್ರಿಗೂ ವಿಶೇಷ. ಇನ್ನಷ್ಟು ನಿಮ್ಮ ಸೇವಾ ಕಾರ್ಯಗಳು ಮುಂದುವರಿಲಿ ಅಂತ ಈ ಸಂದರ್ಭದಲ್ಲಿ ಹಾರೈಕೆ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದ ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಭಾರಿ ಶೋಕುಡು, ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆಯ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು, ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು. 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವ ಕೂಡ ಹೂ ಪೇರು ಡಾಕ್ಟರ್ ಸ್ವರ್ಣಲತ ಡಾಕ್ಟರ್ ಎಂಟ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯುಲ್ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿ ಅಂಡೆಗ್ಲೇ ಮೂರು ಬಾರಿ.